ಪ್ರಯತ್ನ ಕೊಟ್ಟು ಇಷ್ಟು ದಿನ ಮೂರ್ಖರು ಮಾಡಿದ್ದೀರಿ, ತಿರ್ಗಾ ಮೂರ್ಖರು ಮಾಡೋ ಪ್ರಯತ್ನ ಮಾಡಬೇಡಿ ಅಂತ ಅಷ್ಟೆ. ಈಗೆಲ್ಲ ಮಾಡ್ತಾರೆ ಸರ್ಕಾರದ ದುಡ್ಡಲ್ಲೇ. ಒಂದೊಂದು ಇನ್ವಿಟೇಷನ್ನು ಯಾರೋ ಅತಿ ಶ್ರೀಮಂತರು ಮಾಡ್ತಕ್ಕಂಥ ಮದುವೆ ಇನ್ವಿಟೇಷನ್ ಥರ ಇನ್ವಿಟೇಷನ್ ಮಾಡ್ತೀರಿ ಸಾವಿರಾರನ ಸರ್ಕಾರದ ದುಡ್ಡಲ್ಲಿ ತಾನೇ ಪ್ರಿಂಟ್ ಮಾಡಿಸ್ತಾ ಇದ್ದೀರಿ. ಇಲಾಖೆ ಅಧಿಕಾರಿಗಳೆಲ್ಲ ಭಾಗಿಯಾಗಿದ್ದಾರೆ, ಇಲಾಖೆಯಿಂದನೇ ಮಾಡಿಸ್ತಾ ಇದ್ದೀರಿ. ನೀವು ಸರಿ ಅಂತ ನೀವೆಲ್ಲ ಒಪ್ಕೋದಾದರೆ ಮಾಧ್ಯಮದವರು ಸರಿ ಇದೆ, ನಂದೇನಿಲ್ಲ. ನಾನು ವಿಚಾರ ಎತ್ತಿದ್ದೀನಿ, ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದೀನಿ. ಅವ್ರು ಚುನಾವಣೆ ಮಾಡೋದಾದರೆ ಚುನಾವಣೆನ ಪಕ್ಷದಿಂದ ಬಂದು ಮಾಡಲಿ. ಸರ್ಕಾರಿ ಏನು ದಿನ 100 ಜನ ಅಧಿಕಾರಿಗಳು ನಿಮ್ಮ ಜೊತೆ ಬರ್ತಾರೆ, ಎಲ್ಲ ಜನಮಣ್ಣ ಟೆಂಟ್ ಹಾಕಿಸ್ತೀರಿ, ಎಲ್ಲ ಥರ ವೈಭವಪೂರ್ತವಾಗಿ ಎಲ್ಲ ಟಿ ವಿ ಎಲ್ಲ ಹಾಕ್ಕೊಂಡು ಮಾಡ್ತಾಯಿದ್ದೀರಿ, ಎಲ್ಲ ಸರ್ಕಾರಿ ಲೆಕ್ಕದಲ್ಲೇ ಮಾಡಿರ್ತೀರಿ. ಇಲ್ಲ ಹೇಳ್ಬೇಕಲ್ಲ, ಇಲ್ಲ ನಾನು ಸ್ವಂತ ಮಾಡ್ತಾಯಿದ್ದೀನಿ ಅಂತೇಳಿ. ಜನಸ್ಪಂದನ ಸಭೆಗೆ ವಿರೋಧ ಇಲ್ಲ. ಜನಸ್ಪಂದನ ಸಭೆನ ಮಾಡ್ತಾ ಇರ್ತಕ್ಕಂಥ ರೀತಿಗೆ ವಿರೋಧ ಇದ್ದೀವಿ. ಜನಸ್ಪಂದನಕ್ಕೆ ಯಾಕೆ ವಿರೋಧ? ಜನಗಳ ಸೇವೆ ಮಾಡಿ ಯಾರಿಗೆ ಬೇಡ ಅಂತಾರೆ? ದಿನ ಇಲ್ಲೇ ಇತ್ಕೊಂಡು ಮಾಡಿ ಯಾರು ಬೇಡ ಅಂತಾರೆ? ಜನಗಳ ಸಮಸ್ಯೆ ಬಗೆಹರಿಸಿ. ಬರೀ ಶಿಷ್ಟಾಚಾರ ಅಲ್ರಿ, ಚುನಾವಣಾ ದೃಷ್ಟಿನಲ್ಲಿ ನೀವು ಜನಗಳನ್ನು ದಿಕ್ಕು ತಪ್ಪಿಸ್ತಾ ಇದ್ದೀರಿ. ನೀವು ಯಾಕೆ ಇಷ್ಟು ವರ್ಷ ಜನಗಳಿಗೆ ಮನೆ ಕೊಡಲಿಲ್ಲ, ನಿವೇಶನ ಕೊಡಲಿಲ್ಲ? ಅವ್ರು ಮಂತ್ರಿ ಆಗಿದ್ದರು, ಖಾಲಿ ಇದೆ ಅಂತ ಬರಬೇಕಾ? ಒಬ್ಬ ಮಂತ್ರಿ ಅಲ್ವಾ ಅವರು? ಅಲ್ರಿ, ನೀವು ಕನಕಪುರದಿಂದ ಎಲೆಕ್ಟ್ ಆಗಿಬಿಟ್ಟು ರಾಮನಗರ ಜಿಲ್ಲೆ ಉಸ್ತುವಾರಿ ತೊಗೊಂಡಿಲ್ಲ. ನೀವು 1 ವರ್ಷದಿಂದ ಬೆಂಗಳೂರು ಜಿಲ್ಲೆ ಉಸ್ತುವಾರಿ ತಗೊಂಡಿದ್ರಿ. ಹೀಗೆ ಏನು ನಿಮ್ಗೆ ಅತಿಯಾದಂಥ ಪ್ರೀತಿ? ಕುಮಾರಸ್ವಾಮಿಗೆ ಇದ್ರೆ ಭಯನ ಅವ್ರಿಗೆ? ಕುಮಾರಸ್ವಾಮಿ MLA ಇದ್ರು ರೀ, ಅವ್ರು ಮಂತ್ರಿ ಇದ್ರಲ್ಲ, ಅವ್ರು ರಾಜ್ಯದ ಉಪಮುಖ್ಯಮಂತ್ರಿ. 1 ವರ್ಷದಲ್ಲೇ ಬಂದು ಕೆಲಸ ಮಾಡ್ಬೋದಾಯ್ತಲ್ಲ. ಚನ್ನಪಣ್ಣ ಋಣ ತೀರಿಸ್ಬೇಕು ಅಂತ ಹೇಳ್ತಾರೆ, ಯಾಕೆ 1 ವರ್ಷದಿಂದ ಮಾಡಿಸ್ತಿಲ್ಲ? ಮಾಡ್ಬೋದಾಗಿತ್ತಲ್ಲ, ಏನೋ ಹೇಳಿದ್ರಿ. ವ್ಯಾಲಿಡ್ ಕ್ವಶನ್ ಅಪ್ಪ. ಈಗ ಕಳೆದ ವಾರ ನಾನು ದೆಹಲಿನಲ್ಲಿ ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿ ಇದ್ರ ಬಗ್ಗೆ ಚರ್ಚೆ ಮಾಡಿದೆ. ನಾನು ಹೇಳಿದ್ದೀನಿ ಅವ್ರಿಗೆ, ನೋಡಿ ಆದಷ್ಟು ಬೇಗ ನಮ್ಮ ಅಭ್ಯರ್ಥಿ ಯಾರು ಅಂತ ತಾವು ಸೂಚಿಸಬೇಕಾಗ್ತದೆ. ಈಗಾಗಲೇ ಕಾಂಗ್ರೆಸ್ನವರು ತಯಾರಿ ಮಾಡಿಕೊಂಡು ಚುನಾವಣೆಗೆ ಹೊರಟುಬಿಟ್ಟಿದ್ದಾರೆ. ನಾವು ಡಿಲೇ ಮಾಡೋದ್ರಿಂದ, ನಾವು ತಡ ಮಾಡೋದ್ರಿಂದ ನಮ್ಗೆ ಅನಾನುಕೂಲ ಆಗುತ್ತೆ, ಅಭ್ಯರ್ಥಿ ಸೂಚಿಸಬೇಕು ಅಂತೇಳಿ. ಅವರು ಶನಿವಾರ ಭಾನುವಾರ ಬೆಂಗಳೂರಿಗೆ ಬರ್ತೀನಿ, ಬಂದು ನಮ್ಮ ಮುಖಂಡರುಗಳನ್ನ ಕರೆದು 1 ಜನ ಮಾತಾಡ್ತೀನಿ, ಆದಷ್ಟು ಬೇಗನೆ ತೀರ್ಮಾನ ಮಾಡೋಣ ಅಂತ ಹೇಳಿದ್ದಾರೆ. ಜೊತೆಗೆ ನನಗೂ ಹೇಳಿದ್ದಾರೆ, ನೀವು ಹೋಗಿ ಎಲ್ಲರನ್ನೂ ನಮ್ಮ ಪ್ರಮುಖವಾದಂಥ ಮುಖಂಡರ ಜೊತೆಲಿ ಮಾತಾಡಿಸಿ ಎಲ್ಲರನ್ನೂ ಅಂತ ಹೇಳಿದ್ದಾರೆ. ಮತ್ತು ಸೂಚ್ಯವಾಗಿ ನಾನೇ ನಿಂತ್ಕೋಬೇಕು ಅಂತಲೂ ಹೇಳಿದ್ದಾರೆ. ನಾನು ಕೂಡ ಈಗ ಅವರಿಂದ ಒಂದು ಅನುಮೋದನೆ ಕಾಯ್ತಾಯಿದ್ದೀನಿ. ನಿಂತ್ಕೊಳ್ಳೋದು ಅನ್ನೋದು ಬೇಡ, ಅವ್ರು ಕ್ಲಿಯರಾಗಿ ನೀವೇ ಹೇಳ್ಬಿಡಿ ಸರ್, ಬಂದು ಒಂದು ಮಾಧ್ಯಮಕ್ಕೆ ಹೇಳಿ ಅಂತ ಹೇಳಿದ್ದೀನಿ. ನೀವು ಮಾಧ್ಯಮಕ್ಕೆ ಹೇಳಿ, ಅಧಿಕೃತವಾಗಿ ಘೋಷಣೆ ಆಗೋದು ಪಾರ್ಟಿನಲ್ಲಿ ಅದು. ಹಾಂ, ಹೇಳಿದ್ದಾರೆ. ನಾವಿಬ್ಬರು ಚರ್ಚೆ ಮಾಡಿದ್ದೀವಿ, ನೀವು ನಿಂತ್ಕೊಳ್ಳಿ ಅಂತ ಹೇಳಿದ್ದಾರೆ. ನಾನು ಹೇಳೋದು, ಪಾರ್ಟಿ ಅದು ಎಲೆಕ್ಷನ್ ಡಿಕ್ಲೇರ್ ಆದಮೇಲೆ ಅಧಿಕೃತವಾಗಿ ನಮ್ಮ NDA ಇಂದ ಅದಕ್ಕೆ ಅಭ್ಯರ್ಥಿಗಳು ಲಿಸ್ಟ್ ಬಿಡುಗಡೆ ಆಗುತ್ತೆ. ಆದರೆ ನನಗೆ ಸೂಚನೆ ಕೊಡಬೇಕು ಕುಮಾರಸ್ವಾಮಿ ಅವರು, ಯಾಕಂದರೆ ಅವ್ರು ನಮ್ಮ ನಾಯಕರಾಗಿದ್ದಾರೆ. ಈಗ ಅವರು ಒಂದು ಪಕ್ಷದ ಅಧ್ಯಕ್ಷರಾಗಿ, NDA ಕೇಂದ್ರದ ಮಂತ್ರಿಯಾಗಿ ಪ್ರಮುಖ ಸ್ಥಾನದವರಿಂದ ಅವರ ಸಹಮತನೂ ಬೇಕಾಗ್ತದೆ. ನಾನೇನು ಹೇಳ್ತಾ ಇದ್ದೀನಿ, ಗೊಂದ ಬೇಡ ಸರ್, ನೀವೇ ಬಂದು ಕ್ಲಿಯರ್ ಮಾಡಬೇಕು, ನೀವೇ ಬಹಿರಂಗವಾಗಿ ಹೇಳಬೇಕು. ಯೋಗೇಶ್ವರ್ಗೆ ನಾನು ಹೇಳಿದ್ದೀನಿ ಕೆಲಸ ಮಾಡೋಕ್ಕೆ ಅಂತೇಳಿ, ಆವಾಗ ನಾನು ಹೋಗ್ತೀನಿ ಅಂತ ಹೇಳಿದ್ದೀನಿ. ಅವರು ಒತ್ತಡ, ಬ್ಯುಸಿ ಇದ್ದರು. ಸೆಂಟ್ರಲ್ನಲ್ಲಿ ಈಗ ಪಾರ್ಲಿಮೆಂಟ್ ನಡೀತಾ ಇತ್ತು, ಬಂದಿದ್ದಾರೆ. ಒಂದು 2-3 ದಿವಸದಲ್ಲಿ ನಮಗೆ ಹೇಳ್ತಾರೆ ಅನ್ನೋ ಒಂದು ಭಾವನೆ ಇಟ್ಕೊಂಡಿದ್ದೀವಿ. ಆ ಥರ ಏನೂ ಆಗಲಿಲ್ಲ. ನಾವು NDA ಅಭ್ಯರ್ಥಿ ಅಂತ ಅಂದರೆ ಅವರಿಗೂ ಕುಂತು ಮಾತಾಡಬೇಕಾಗ್ತದೆ ಯಾವ ಚಿಹ್ನೆ ಅಂತೇಳಿ. ನಿಮ್ಗಾ? ನನಗೇನು ಆ ಥರ ಹೇಳಿಲ್ಲ. ನನಗೆ ಯಾವುದು ಚಿಹ್ನೆ ಬಗ್ಗೆ ಏನು ಮಾತಾಡಿಲ್ಲ ಅವರು. ಚುನಾವಣೆ ನಿಂತ್ಕೋದ್ರ ಬಗ್ಗೆ ಈಗ ಚರ್ಚೆ ಮಾಡಿದ್ದೀವಿ, NDA ಅಭ್ಯರ್ಥಿ ಅಂತೇಳಿ. ಈಗ ನಾವು ನೋಡ್ರಿ 2 ಪಕ್ಷನೂ ಸೇರಿ ಸರ್ಕಾರ ಮಾಡಿದ್ದೀವಿ.
ನಾವು ವಿಧಾನಸಭಾ ಚುನಾವಣೆಯಲ್ಲಿ ಪರಸ್ಪರ ಕಿತ್ತಾಡ್ಕೊಂಡಿದ್ದೋ, ಅದಾದಮೇಲೆ ಇಬ್ಬರು ಹೊಂದಾಣಿಕೆ ಆದವು. ನಿಮ್ಮ ಮುಂದೆನೇ ನಾನು ರಾಮನಗರದಲ್ಲಿ ನಿಮ್ಮಗಳ ಎದುರನೆಯಲ್ಲಿ ನಾನು ಬಹಿರಂಗವಾಗಿ ಹೇಳಿದೆ, JDS BJP ಒಂದಾಗಬೇಕು ಮುಂದಿನ ಚುನಾವಣೆಯಲ್ಲಿ, ಹಂಗಾಗಿ ನಾವು ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದೀವಿ ಅಂತೇಳಿ. ಕುಮಾರಸ್ವಾಮಿಯವರು ನಾನು ಭಾಳ ಸಾರಿ ಒಂದು 3-4 ತಿಂಗಳು ಶ್ರಮ ತಗೊಂಡು ಅವ್ರನ್ನ NDA ಹತ್ರ ಜೋಡಿಸ್ಬೇಕು. ಯಾಕೆಂದರೆ ಅವ್ರು ಹಿಂದೆ ಕಾಂಗ್ರೆಸ್ ಜೊತೆಗೆ ಹೊಟ್ಟೋಗಿದ್ರು. ಹೈಕಮಾಂಡ್ಗೆ ಎಲ್ಲರೂ ಹೇಳಿ ಅವ್ರಿಗೆ ಅರ್ಥ ಮಾಡಿಸಿ, ಇಲ್ಲ ನಾವು JDS BJP ಒಂದಾಗೋದ್ರಿಂದ ಅನುಕೂಲ ಆಗುತ್ತೆ ಅಂತೇಳಿ ಒಂದು 3-4 ತಿಂಗಳು ನಮ್ಮ ಶ್ರಮ ಹೋರಾಟ ಎಲ್ಲ ಇದ್ದು ಕೊನೆಗೆ ಅದು ಫಲ ಕೊಡ್ತು. NDA ಪಾರ್ಟ್ನರ್ ಆದರು. ಚುನಾವಣೆ ಹಳೆ ಮೈಸೂರು ಭಾಗದಲ್ಲಿ ಗೆದ್ದಿವಿ. ಗೆದ್ದಾದ್ಮೇಲೆ ಅವರೀಗ ಕ್ಯಾಬಿನೆಟ್ ಇವತ್ತು ಮಂತ್ರಿ ಆಗಿದ್ದಾರೆ. NDA ಇದರಲ್ಲಿ ಈಗ ಸರ್ಕಾರದಲ್ಲಿ ಪ್ರಮುಖವಾದಂಥ ಸ್ಥಾನದಲ್ಲಿದ್ದಾರೆ. ನಾನು ಅವ್ರು ಕೇಳ್ಕೊಂಡಿದ್ದೀನಿ, ನೀವು ಚನ್ನಪಟ್ಟಣಕ್ಕೆ ಬರದೇ ಹೋಗಿದ್ದಾರೆ, ನಾನು ಚನ್ನಪಟ್ಟಣದಲ್ಲಿ ಸೋಲನೆ ಕಾಣ್ತಾ ಇರಲಿಲ್ಲ. ನಾನು ಚನ್ನಪಟ್ಟಣದಲ್ಲಿ ಜನಾನುರಾಗಿಯಾಗಿದ್ದೆ, ಜನ ನನ್ನನ್ನು ಕೈ ಬಿಡ್ತಾ ಇರಲಿಲ್ಲ. ನೀವು ಬಂದ್ರಿ ಎಂದು ಒಂದು ಕಾರಣಕ್ಕೆ ನಮ್ಮ ಒಂದು ಸಮುದಾಯದ ಲೀಡರ್ಶಿಪ್ಪು ಏನೋ ನಿಮ್ಮನ್ನು 2 ಸಾರಿ ನಮ್ಮ ತಾಲೂಕನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ. ಹಾಗಾಗಿ ನೀವೇ ಬಂದು ನಾನು ಚುನಾವಣೆ ಮಾಡಬೇಕು ಅಂತ ಹೇಳಿದ್ದೀನಿ. ಆಯಿತು ಅಂತ ಒಪ್ಕೊಂಡಿದ್ದಾರೆ. ಅದರಲ್ಲೇನು ನಮ್ಮಲ್ಲೇನು ಭಿನ್ನಮತ ಇಲ್ಲ. ಬಟ್ ನಮಗೇನೆಂದರೆ ಇಲ್ಲಿ ನಮ್ಮ ತಾಲೂಕಿನ ಜನಗಳ ಅವರ ಆತಂಕ ಮತ್ತು ದಿನೇ ದಿನೇ ಅವರ ಇದು ಜಾಸ್ತಿ ಆಗ್ತಾಯಿದೆ. ಏನು ಕಾಂಗ್ರೆಸ್ನವ್ರು ಓಡಾಡ್ತಾ ಇದ್ದಾರೆ, ನೀವ್ಯಾರು ಓಡಾಡ್ತಾ ಇಲ್ಲ, ನೀವೇನು ಡಿಕ್ಲೇರ್ ಮಾಡ್ತಿಲ್ಲ ಅಂಥೇಳಿ ಅವ್ರಿಗೆ ಕುತೂಹಲ ಜಾಸ್ತಿ ಇದೆ ನಮ್ಮ ತಾಲೂಕಲ್ಲಿ. ಹಾಗಾಗಿ ಅದು ದ್ವಂದ್ವ ಇರಬಾರ್ದು ಅಂತೇಳಿ ಬೇಗ ಕ್ಯಾಂಡಿಡೇಟನ್ನು ಅನೌನ್ಸ್ ಮಾಡಿ ಅಂತ ನಾನು ಅವರಿಗೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.